ಟೈಮ್ ಆ್ಯಂಡ್ ವರ್ಕ್ನ ಕ್ಲಾಸನ್ನು ನೋಡ್ತಿದ್ದೀವಿ. ಟೈಮ್ ಆ್ಯಂಡ್ ವರ್ಕಲ್ಲಿ ಕಂಟಿನ್ಯೂಷನ್ನ ಈ ಕ್ಲಾಸಲ್ಲಿ ನಾವು ನೋಡ್ತಿದ್ದೀವಿ. ಆಲ್ರೆಡಿ 2 ಕ್ವೆಶನ್ನ ಕ್ಲಾಸ್ ನಂಬರ್ 1ನಲ್ಲೇ ನಾನು ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಈಗ ಕಂಟಿನ್ಯೂಷನ್ ನೆಕ್ಸ್ಟ್ ಕ್ವೆಶನನ್ನು ನಾವು ನೋಡ್ತಾ ಹೋಗೋಣ. ಏನಿದೆ ನೆಕ್ಸ್ಟ್ ಕ್ವೆಶನು? ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೂ ದಿ ವರ್ಕ್ ಇನ್ 15 days while ಎ ಅಲೋನ್ ಫಿನಿಶ್ ದಿ ಸೇಮ್ ವರ್ಕ್ ಇನ್ 20 days, then alone B finished in how many days? ಓಕೆ, ಕ್ವೆಶನಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿದೆ. ರೇಟು, ಟೈಮು, ವರ್ಕು. ಓಕೆ, ಅವ್ರು ಏನು ಹೇಳ್ತಿದ್ದಾರೆ? ಎ ಬಿ ಟುಗೆದರ್ ದೇ ಕ್ಯಾನ್ ವರ್ಕ್ ಇನ್ 15 days. ಎ ಮತ್ತು ಬಿ 15 ಡೇಸಲ್ಲಿ ವರ್ಕನ್ನು ಏನು ಮಾಡ್ತಿದ್ದಾರೆ? ಟುಗೆದರ್ ಆಗಿ ಫಿನಿಶ್ ಮಾಡ್ತಿದ್ದಾರೆ. ಅದಾದಮೇಲೆ ಅಲೋನ್ ಎ ಫಿನಿಶ್ ದಿ ಸೇಮ್ ವರ್ಕ್ ಇನ್ 20 days. ಇದೇ ಸೇಮ್ ವರ್ಕನ್ನು ಫಿನಿಷನ್ನು ಮಾಡೋಕ್ಕೆ ಎ ತೊಗೊತಿರೋ ಟೈಮ್ ಎಷ್ಟು? 20 days. 20 days. ಅವ್ರು ಕೇಳ್ತಿರೋ ಕ್ವೆಶನ್ ಏನು? ಅಲೋನ್ ಬಿ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್? ಬಿ ಎಷ್ಟು ಡೇಸಲ್ಲಿ ಫಿನಿಷನ್ನು ಮಾಡ್ತಾರೆ ಅನ್ನೋದು ಏನಾಗಿದೆ? ಕ್ವೆಶನ್ನು ಆಗಿದೆ. ಓಕೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ. ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕೊಟ್ಟಿರೋ ಟೈಮ್ನ ನಾವು ಏನು ತೊಗೊಬೇಕು? LCMನ ತೊಗೊಬೇಕು. 5 3s 5 4s. LCMನ ತೊಗೊಂಡ್ರೆ 60. ಓಕೆ, ಇಲ್ಲಿ ವರ್ಕಲ್ಲಿ 60ಯನ್ನು ಹಾಕ್ಕೊಂಡ್ವಿ. ಓಕೆ, 20ಇಂದ 60 ಕ್ಯಾನ್ಸಲ್ ಆದರೆ ಎಷ್ಟಾಗುತ್ತೆ? ಆಲ್ರೆಡಿ ನಿಮ್ಗೆ ಗೊತ್ತಿದೆ. 20 ಡಿವೈಡೆಡ್ ಬೈ 60, 0 0 ಕ್ಯಾನ್ಸಲ್. 2 1s 2 3s. ಇಲ್ಲಿ ಏನು? 3. ಓಕೆ, ಇಲ್ಲಿ 15ಇಂದ 60ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 4 ಸಿಗುತ್ತೆ. ಕ್ವೆಶನ್ ಏನಿದೆ? ಎ ಕ್ಯಾನ್ ವರ್ಕ್ ಇನ್ ಏನು ರೇಟ್ ಎಷ್ಟು? ಏದು 3. ಎ ಪ್ಲಸ್ ಬಿ ಟುಗೆದರ್ ಎಷ್ಟಿದೆ? ರೇಟು 4. ಈಗ ಇಲ್ಲಿ ಏನು ಮಾಡ್ಕೊಬೇಕು? ಎ ಮೈನಸ್ ಬಿ. ಎ ಪ್ಲಸ್ ಬಿ ಮೈನಸ್ ಎ ಮಾಡ್ಕೊಬೇಕು. ಎ ಪ್ಲಸ್ ಬಿದು ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಎನ ವ್ಯಾಲ್ಯೂ ಎಷ್ಟು ಬಂದಿದೆ? 3 ಬಂದಿದೆ. ಮೈನಸ್ ಮಾಡ್ಕೊಂಡ್ರೆ ಎಷ್ಟು ರೇಟ್ ಇದ್ರದ್ದು? 1. ಓಕೆ, 60 ಡೇಸಲ್ಲಿ. ಹಂಗಾದ್ರೆ ಹೌ ಮೆನಿ ಡೇಸಲ್ಲಿ ಅವ್ರು ಫಿನಿಷನ್ನು ಮಾಡ್ತಾರೆ? ಓಕೆ, 60 ಡೇಸಲ್ಲಿ ಬಿ ಕ್ಯಾನ್ ಫಿನಿಶ್ ದಿ ಸೇಮ್ ವರ್ಕ್. ಬಿ ತೊಗೊಳ್ತಿರೋ ಟೈಮ್ ಎಷ್ಟು? 60 ಡೇಸು. ಓಕೆ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವೆಶನ್ನ ನೋಡ್ತಾ ಹೋಗೋಣ. ಇನ್ನೂ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ? ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೂ ದಿ ವರ್ಕ್ ಇನ್ 16 days while ಎ ಅಲೋನ್ ಫಿನಿಶ್ಡ್ ಇನ್ 20 days, ದೆನ್ ಅಲೋನ್ ಬಿ ಕ್ಯಾನ್ ಫಿನಿಶ್ಡ್ ಇನ್ ಹೌ ಮೆನಿ ಡೇಸ್? ಆಲ್ರೆಡಿ ನಮ್ಗೆ ಗೊತ್ತಿದೆ. ರೇಟು, ಟೈಮು, ವರ್ಕು. ಎ ಮತ್ತು ಬಿ ಟುಗೆದರಾಗಿ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಿದ್ದಾರೆ? 16 ಡೇಸಲ್ಲಿ. ಓಕೆ, ಎ ಎಷ್ಟು ಡೇಸಲ್ಲಿ ಮುಗಿಸ್ತಿದ್ದಾರೆ? 24 ಡೇಸಲ್ಲಿ. ಈಗೇನು ಮಾಡಬೇಕು? 16ಗೆ 24ಗೆ ನಾವು LCMನ ತೊಗೊಳ್ಬೇಕು. LCM ತೊಗೊಂಡ್ರೆ ಬರೋ ವ್ಯಾಲ್ಯೂ ಎಷ್ಟು? 48 ಬರುತ್ತೆ. ಓಕೆ, 48ನ ವರ್ಕಲ್ಲಿ ನಾವು ಹಾಕ್ಕೊಂಡ್ವಿ. ಈ 24ಇಂದ 48ನ ನಾವು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 2. ಇಲ್ಲಿ ಎಷ್ಟು ಸಿಗುತ್ತೆ? 16ಇಂದ 48ನ ನಾವು ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಎಷ್ಟು ಸಿಕ್ತು? 3 ಸಿಕ್ತು. ಬಿನ ವ್ಯಾಲ್ಯೂ ಎಷ್ಟು? ಈಗೇನು ಮಾಡಬೇಕು? 3 ಮೈನಸ್ 2 ಮಾಡಿದ್ರೆ ಎಷ್ಟು ಸಿಗುತ್ತೆ? 1 ಸಿಗುತ್ತೆ. ಹಂಗಾದರೆ ಬಿ ಕಂಪ್ಲೀಟ್ ತೊಗೊಳ್ತಿರೋ ಟೈಮ್ ಎಷ್ಟು? 48 ಡೇಸ್. ಓಕೆ, ಈಸಿ ಇದೆ. ಕ್ವೆಶನ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಏನು ಮಾಡ್ತಾ ಹೋಗ್ಬೋದು? ಕ್ಯಾಲ್ಕುಲೇಟನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಮೇಯ್ನಾಗಿ LCM ತೊಗೊಳ್ಬೇಕಾದ್ರೆ ನೀಟಾಗಿ LCMನ ತೊಗೊಂಡ್ರೆ ಈಸಿಯಾಗಿ ಆನ್ಸರನ್ನು ಮಾಡ್ತಾ ಹೋಗ್ಬೋದು.